ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಮ್ಯಾನಿಫೆಸ್ಟ್ ಡೈರೀಸ್. ಸೊ ಇವತ್ತು ಮ್ಯಾನಿಫೆಸ್ಟ್ ಡೈರೀಸಲ್ಲಿ ಈಗ ಒಂದಷ್ಟು ಶಾರ್ಟ್ಸಲ್ಲಿ ನಾವು ಫುಡ್ ಬಗ್ಗೆ ಮಾತಾಡಿದ್ವಿ. ಫುಡ್ ಆದಮೇಲೆ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು? ಫಿಟ್ನೆಸ್. ಸೊ ಇದು ಕೂಡ ನನ್ನ ಲೈಫಲ್ಲಿ ನನಗೆ ತುಂಬ ಪ್ರಾಮುಖ್ಯತೆನೇ ವಹಿಸುವಂಥದ್ದು. ಆಲ್ಮೋಸ್ಟ್ 2015ಇಂದ ನಾನು ಒಂದು ರೀತಿ ಎಕ್ಸಸೈಸ್ಗಳನ್ನ ಮಾಡ್ಕೊಂಡು ಬಂದಿದ್ದೀನಿ. ಬಟ್ ಈ ಡ್ಯೂರೇಷನಲ್ಲಿ ನನಗೆ ಅರ್ಥ ಆಗಿರೋದು ಒಂದು ಏನಪ್ಪ ಅಂತ ಅಂದರೆ, ಸ್ಪೆಷಲಿ ನಾವು ಹೆಣ್ಮಕ್ಳು ಅಂತ ಬಂದಾಗ ಸೊ ಈ ಸೈಕ್ಲಿಕ್ ಮೂಮೆಂಟ್ ಅಂತಾರಲ್ಲ, ಅಂದರೆ ನಮ್ಮ ಸೈಕಲ್ಸ್ಗೆ ತಕ್ಕ ಹಾಗೆ ಎಕ್ಸಸೈಸ್ ಮಾಡೋದು ತುಂಬ ಇಂಪಾರ್ಟೆಂಟು, ಆಯಿತಾ? ಸೊ ಫಾರ್ ಎಕ್ಸಾಂಪಲ್, ಈಗ ಪೀರಿಯಡ್ಸ್ ಟೈಮಲ್ಲಿ ಹೆವಿ ವರ್ಕೌಟ್ಸ್ ಮಾಡದೇ ಇರೋದು, ಲೈಟಾಗಿ ವಾಕಿಂಗು, ಬ್ರೆತ್ ವರ್ಕ್ ಆ್ಯಂಡ್ ಯೋಗ ಈ ಥರ ಮಾಡೋದು. ಸೊ ಪೀರಿಯಡ್ಸ್ ಮುಗ್ದಿದ್ದ ಮೊದಲನೇ ಒಂದು 10 ದಿವಸ ಏನಿರುತ್ತೆ ಅಲ್ಲಿ ಒಳ್ಳೆ ವೆಯ್ಟ್ ಲಿಫ್ಟಿಂಗ್ ಮಾಡೋದು, ಅಥವಾ ಸ್ವಲ್ಪ ನಮ್ಮನ್ನು ನಾವು ಪುಷ್ ಮಾಡ್ಕೋಬೋದು ಆ ಟೈಮಲ್ಲಿ. ಪೀರಿಯಡ್ಸ್ ಮುಗ್ದಾದಮೇಲೆ ಏನು ಕನ್ಸೀವ್ ಆಗೋಕ್ಕೆಲ್ಲ ಏನು ಟ್ರೈ ಮಾಡ್ತಿಲ್ಲ ಅಂತಂದರೆ ಅಗೇನ್ ಮತ್ತೆ ನಮ್ಮ ಒಂದು ರೊಟೀನ್ಗೆ, ಒಂದು ಹೆವಿ ಲಿಫ್ಟಿಂಗ್ಗೆ ನಾವು ಮತ್ತೆ ವಾಪಸ್ ಆಗ್ಬೋದು. ಸೊ ಈ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು, ಅಂದರೆ ನಮ್ಮ ಬಾಡಿಗೆ ತಕ್ಕಂಗೆ ನಾವು ರೆಸ್ಪಾಂಡ್ ಮಾಡ್ಕೊಳ್ತಾ ಹೋದರೆ, ಮುಖ್ಯವಾಗಿ ವುಮೆನ್ಗೆ ಫಿಟ್ನೆಸ್ಸಲ್ಲಿ ವರ್ಕ್ ಆಗೋದು ಹಾರ್ಮೋನ್ಸ್. ಸೊ ಯಾವಾಗ ಈ ಸೈಕ್ಲಿಕ್ ಒಂದು ವರ್ಕೌಟನ್ನು, ಅಂದರೆ ಈ ಸೈಕಲಿಗೆ ತಕ್ಕಾಗ ನಾವು ವರ್ಕೌಟ್ಸ್ ಮಾಡ್ಕೊಂಡು ಹೋಗ್ತೀವಿ, ನಮ್ಮ ಹಾರ್ಮೋನ್ಸು ಕೂಡ ರೆಸ್ಪಾಂಡ್ ಮಾಡುತ್ತೆ ಆ್ಯಂಡ್ ಬಾಡಿ ಕೂಡ ಅಷ್ಟೇ ಚೆನ್ನಾಗಿ ರೆಸ್ಪಾಂಡ್ ಮಾಡ್ಕೊಂಡು ಹೋಗುತ್ತೆ ಇರೋದು ನಾನು ತಿಳ್ಕೊಂಡಿರೋಂಥದ್ದು.